ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ KRTT ಒಂದು ಪೇಪರ್ 2ಗೆ ಸಂಬಂಧಪಟ್ಟಂಥ 2024ರಲ್ಲಿ ನಡೆದಂಥ ಒಂದು ಪ್ರಶ್ನೆ ಪತ್ರಿಕೆ ಇದು. ಹಾಗಾದರೆ ಬನ್ನಿ ಯಾವ ರೀತಿಯಲ್ಲಿ ಯಾವ ಮಾಡಲ್ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಅನ್ನೋದನ್ನು ನೋಡುತ್ತಾ ಹೋಗೋಣ. ಭಾಷೆ 1 ಕನ್ನಡಕ್ಕೆ ಪೇಪರ್ 1 ಪಾರ್ಟ್ 1ಗೆ ಸಂಬಂಧಪಟ್ಟಿಗೆ ಭಾಷೆ 1 ಕನ್ನಡ ಈ ಕೆಳಗಿನ ಗದ್ಯ ಭಾಗವನ್ನು ಓದಿ 1ರಿಂದ 8 ಪ್ರಶ್ನೆಗಳಿಗೆ ಉತ್ತರಿಸಿರಿ. ಅಂದರೆ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದರು. ಈ ಗದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಟೋಟಲ್ 1ರಿಂದ 8 ಪ್ರಶ್ನೆಗಳನ್ನು ಅವ್ರು ಏನು ಮಾಡಿದರು ಕೇಳಿದರು. ಓಕೆನಾ. ಈ ರೀತಿ ಅಮೆರಿಕದಲ್ಲಿ ಅಂತರ್ಯುದ್ಧ ಆರಂಭವಾಗಿ ಯಾವುದಕ್ಕೆ ಗಿರಾಕಿಗಳು ಕಡಿಮೆಯಾದರು. ಅಂದರೆ ಈ ಒಂದು ಗದ್ಯ ಭಾಗವನ್ನು ನೀವು ಕರೆಕ್ಟಾಗಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ಓದ್ಕೊಂಡ್ರೆ ಆರಾಮಾಗಿ ಈ 8 ಪ್ರಶ್ನೆಗಳಿಗೆ ನೀವೇನು ಮಾಡ್ಬೋದು, ಆನ್ಸರನ್ನು ಮಾಡಬಹುದು. ನೆಕ್ಸ್ಟು ಯಾವುದು ಬಂದ್ಬಿಟ್ಟು ಈ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೆಕ್ಸ್ಟ್ ಪೋಯಮ್ ಕೇಳ್ತಾರೆ. ಅಂದರೆ ಕೆಳಗಿನ ಪದ್ಯ ಭಾಗವನ್ನು ಓದಿಕೊಂಡು 9ರಿಂದ 15ವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಅಂದರೆ 9ರಿಂದ 15 ಪ್ರಶ್ನೆಗಳು ಈ ಒಂದು ಪದ್ಯ ಭಾಗದಲ್ಲಿಯೇ ನಿಮಗೆ ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಿ ಕೇಳಿರ್ತಾರೆ. ಈ ಪದ್ಯ ಭಾಗವನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅರ್ಥ ಮಾಡ್ಕೊಂಡಿದ್ದೆ ಅದರಲ್ಲಿ 9ರಿಂದ 15 ಪ್ರಶ್ನೆಗಳಿಗೂ ಕೂಡ ಆರಾಮಾಗಿ ನೀವೇನು ಮಾಡ್ಬೋದು, ಉತ್ತರಿಸ್ಬೋದು. ನಾವು ನೀವು ಅವರು ಇವರು ಒಂದೇ ಭೂಮಿ ತಾಯ ಕುಡಿಗಳೆಂದು ಪಣವ ತುಡಿರಿ ಹಿಂದೆ ಸ್ವಭಾವ ಚೆಹರೆ ಬೇರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಪ್ರಶ್ನೆಗಳನ್ನು ಈ ರೀತಿ ಕೇಳಿದ್ದಾರೆ. ಇಲ್ಲಿ ಕವಿ ಯಾರನ್ನು ಒಂದು ಎಂದು ಹೇಳಿದ್ದಾರೆ. ಎಲ್ಲರೂ ಒಂದೇ ಏನೆಂದು ಪಣ ತೊಡಬೇಕೆಂದು ಕವಿ ಆಶಿಸಿದ್ದಾರೆ. ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಶ್ನೆ ನೋಡಿಲಿ. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯ್ತು. ಈ ವಾಕ್ಯವು ಕ್ರಿಯಾ ಸಮಸ್ಯೆಗೆ ಉದಾಹರಣೆಯಾದ ಪದಗಳ ಅಂದರೆ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇವಾಗ ವಿದ್ಯಾರ್ಥಿ ಪದದಲ್ಲಿರುವ ಅಕ್ಷರ ಗಣ ಯಾವುದು? ಸ್ಯಾನಿಟರಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ. ಎಳಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳಿಸಿ ಬಂದವು. ಉದಾಹರಣೆಗಳ ಸಂಗ್ರಹ, ಪರಿಶೀಲನೆ, ಸಾಮಾನ್ಯ ಗುಣಲಕ್ಷಣಗಳು, ನಿಯಮ, ಸೂತ್ರವನ್ನು ರೂಪಿಸುವುದು ಇವು ಬೋಧನಾ ಪದ್ಧತಿಯ ಅನುಕ್ರಮ ಹಂತವಾಗಿದೆ. ಅಂದರೆ ಕನ್ನಡ ಒಂದು ಬೋಧನಾಶಾಸ್ತ್ರಕ್ಕೂ ಕೂಡ ಸಂಬಂಧಪಟ್ಟ ಈ ಪ್ರಶ್ನೆಗಳನ್ನು ಕೇಳ್ತಾರೆ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವು. ಕನ್ನಡ ಭಾಷಾ ಶಿಕ್ಷಕರು 8ನೇ ತರಗತಿಯಲ್ಲಿ ತಲಕಾಡಿನ ವೈಭವ, 9ನೇ ತರಗತಿಯಲ್ಲಿ ಬೆಳಗಿನ ತಾನ ಇದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಕೇಳುವಂಥ ಪ್ರಶ್ನೆಗಳಿವು. 10ನೇ ತರಗತಿಯಲ್ಲಿ ಲಂಡನ್ ನಗರ ಎಂಬ ಪ್ರವಾಸ ಕಥನ ಗದ್ಯ ಪಾಠಗಳನ್ನು ಬೋಧಿಸ್ತಾರೆ. ಹಾಗಾದರೆ ಈ ವಿಧಾನವನ್ನು ತಿಳಿಯಬಹುದಾಗಿದೆ. ಇದು ಕೂಡ ಓಕೆ. ನೆಕ್ಸ್ಟ್ 2005ರ ಒಂದು ರಾಷ್ಟ್ರೀಯ ಪಠ್ಯಕ್ರಮವು ಈ ಕೆಳಗಿನ ವೈಶಿಷ್ಟ್ಯಗಳನ್ನು ಹೊಂದಿದೆ. ರಾಷ್ಟ್ರ ಕವಿ ಎಂಬ ಗೋವಿಂದ ಪೈ ಅವರ ತಾಳೆ ಭಾರ ಮೊಗವತ್ತುವರ ಪದ್ಯದ ಜೊತೆಗೆ ರಾಷ್ಟ್ರಕವಿ ಕುವೆಂಪು ಅವರ ಭಾರತ ಜನನಿಯ ತನುಜಾತೆ ಪದ್ಯವನ್ನು ಪೂರಕವಾಗಿ ಶಿಕ್ಷಕರು ಬೋಧಿಸಿದರೆ ಇದು ನಮಗೆ ಈ ವಿಧಾನವನ್ನು ತಿಳಿಸ್ತದೆ. ಭಾಷೆ ಎಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಸಾಧನೆ ಎಂದು ಹೇಳಿದವರು. ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು. ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಎಂದರೆ ನಾಡು ನುಡಿಯ ಪರಂಪರೆ, ಸಾಹಿತ್ಯ, ಸಂಸ್ಕೃತಿಯ ಅರಿವನ್ನು ಮೂಡಿಸುವುದು. ಈ ರೀತಿಯಲ್ಲಿ ಪ್ರಶ್ನೆಗಳನ್ನು ಕನ್ನಡಕ್ಕೆ ಕೇಳ್ತಾರೆ, ಕನ್ನಡ ಪೇಪರ್. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಲ್ಯಾಂಗ್ವೇಜ್ 2 ಇಂಗ್ಲೀಷಿಗೆ ಸಂಬಂಧಪಟ್ಟ ಹಾಗೆ ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಅಂತ ಇರುತ್ತದೆ. ಕನ್ಫ್ಯೂಸ್ ಮಾಡಿ ಲ್ಯಾಂಗ್ವೇಜ್ 1 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಆಯ್ಕೆ ಮಾಡ್ಕೊಳ್ಬಾರ್ದು. ಲ್ಯಾಂಗ್ವೇಜ್ 2 ನೆಕ್ಸ್ಟ್ ಇದು ಪಾರ್ಟಲ್ಲಿರುತ್ತೆ. ನೀವು ಸರಿಯಾಗಿ ನೀವು ನೋಡ್ಕೊಂಡು ಬರೀಬೇಕಾಗತ್ತೆ. ಓಕೆನಾ. ಇಲ್ಲಿಯೂ ಕೂಡ ಸೇಮ್ ಟು ಸೇಮ್ ಲ್ಯಾಂಗ್ವೇಜ್ 2ಗೆ ನಿಮಗೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಪ್ಯಾಸೇಜ್ಗೆ ಸಂಬಂಧಪಟ್ಟ ಹಾಗೆ ಒಂದು ಲೆಸನನ್ನು, ಸ್ಟೋರಿಯನ್ನು ಕೊಟ್ಟು ಆ ಸ್ಟೋರಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ. ಆ ಪ್ರಶ್ನೆಗಳಿಗೆ ಕರೆಕ್ಟ್ ನೀವು ಆನ್ಸರ್ ಹುಡುಕಬೇಕಂದ್ರೆ ಈ ಪ್ಯಾಸೇಜನ್ನು ನೀವು ಏನು ಮಾಡಬೇಕು, ಕರೆಕ್ಟಾಗಿ ನೀವು ಓದ್ಕೊಳ್ಬೇಕಾಗುತ್ತೆ. ಅದರಲ್ಲೇ ಆನ್ಸರ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಏನು ಕೇಳಿದ್ದಾರೆ. ದ ಮನಿ ರಂಗ ಎಕ್ಸ್ಪೆಕ್ಟೆಡ್ ಫಾರ್ ಹಿಸ್ ಜಾಬ್ ವಾಸ್, ಇದು ಎಲ್ಲವೂ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ಪೋಯಮ್ ಕೇಳ್ತಾರೆ ನೋಡಿ. ಪೋಯಮ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಳ್ತಾರೆ. ಇಲ್ಲಿಯೂ ಕೂಡ ನಿಮಗೆ ಈ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಓಕೆನಾ. ಪೋಯಮ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪೋಯಮ್ ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಆನ್ಸರ್ ದ ಕ್ವಶನ್ಸ್ ಫ್ರಮ್ 46ರಿಂದ 46ರಿಂದ 50 ಪ್ರಶ್ನೆಗಳು. ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಚೂಸ್ ದ ಕರೆಕ್ಟ್ ವರ್ಬ್ ಫ್ರಮ್ ದ ಸೆಂಟೆನ್ಸ್, ಇದರಲ್ಲಿ ವರ್ಬ್ ಕರೆಕ್ಟ್ ಯಾವುದಿರುತ್ತೆ ಅದನ್ನು ನಾವು ಚೂಸ್ ಮಾಡಿ ಆನ್ಸರನ್ನು ಮಾಡಬೇಕಾಗತ್ತೆ. ಓಕೆನಾ. ಚೂಸ್ ದ ಅಪ್ರೋಪ್ರಿಯೇಟ್ ಆ್ಯಂಡ್ ಸೂಪರ್ಲೇಟಿವ್ ಡಿಗ್ರಿ, ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದು ಪ್ರಶ್ನೆಗೂ ಬೇರೆ ಬೇರೆ ಒಂದು ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಚೂಸ್ ದ ಕರೆಕ್ಟ್
ಕಂಬೈನ್ಡ್ ಸೆಂಟೆನ್ಸ್ ಅಂತ ಇಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಐಡೆಂಟಿಫೈ ದ ಸೂಟೇಬಲ್ ವಾಯ್ಸ್ ಆಫ್ ದಿ ಗಿವನ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. NCTE ಸ್ಟ್ಯಾಂಡ್ಸ್ ಫಾರ್ ಕೇಳಿದ್ದಾರೆ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟ್ ರೆಸ್ಪೆಕ್ಟಿವ್ ವ್ಯಾಕ್ಯಾಬ್ಯುಲರಿ ಈಸ್ ಕೇಳಿದ್ದಾರೆ. ನೆಕ್ಸ್ಟ್ ದ ಚೇಂಜ್ ಇನ್ ದ ಫಾರ್ಮ್ ಆಫ್ ದ ವರ್ಡ್ ಆರ್ ವರ್ಡ್ಸ್ ಹ್ಯಾಸ್ ಗ್ರಾಮೆಟಿಕಲ್ ಅಸೆಪ್ಟ್ಸ್ ಕೇಳಿದ್ದಾರೆ. ಓಕೆ, ಇವೆಲ್ಲವೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಓಕೆನಾ. ನೆಕ್ಸ್ಟ್ ಶಿಶು ಮತ್ತು ವಿಕಸನ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಪಾರ್ಟ್ 3. ಇದು ಕನ್ನಡ ಮೀಡಿಯಂ. ಆನುವಂಶಿಕೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಾಬಲ್ಯ ಮತ್ತು ಪ್ರತ್ಯೇಕೀಕರಣ ತತ್ವಗಳನ್ನು ನೀಡಿದವರು ಯಾರು? ಬಾಲ್ಯ ವ್ಯವಸ್ಥೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ದರ ಅಂದರೆ TT ಪಾಸ್ ಆಗಲಿಕ್ಕೆ ಇದು ಭಾಳ ಒಂದು ಕಠಿಣ ಒಂದು ಇದು ಆಗಿರೋದು ಟಾಪಿಕ್. ಯಾಕಂದರೆ ಶಿಶು ಅಧ್ಯಯನ ಭಾಳ ಕ್ರಿಟಿಕಲ್ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಬನ್ನಿ ಹಾಗಾದರೆ ವಿಕಾಸಾತ್ಮಕ ಕಾರ್ಯಗಳಲ್ಲಿ ಸೂಕ್ತ ಲಿಂಗ ಪಾತ್ರಗಳ ಕಲಿಕೆ ಅಂತ ಯಾವುದು? ಕೆಳಗಿನಗಳಲ್ಲಿ ಯಾವುದೂ ಜ್ಞಾನಾತ್ಮಕ ಬೆಳವಣಿಗೆಯ ಅಂಶವಲ್ಲ. ಜೀವನದ ಯಶಸ್ಸಿಗೆ ಪೂರಕವಾಗಿ ಬುದ್ಧಿಶಕ್ತಿ ಸೂಚ್ಯಂಕ IQ ಮತ್ತು ಭಾವನಾತ್ಮಕ ಸೂಚ್ಯಂಕ EQಗಳಿಗಿರುವ ಸಂಬಂಧವೇನು? ಥಾರ್ನ್ಡೈಕ್ರವರ ಕಲಿಕೆಯ ನಿಯಮಗಳಲ್ಲಿ ಉಪಯೋಗ ಮತ್ತು ಅನುಪಯೋಗ ನಿಯಮ ಸಂಬಂಧಿಸಿರುವುದು. ಕ್ರಮಾನುಗತ ಬೋಧನೆಯು ಇದರ ಕೊಡುಗೆಯಾಗಿದೆ. ಇವೆಲ್ಲೂ ಕೂಡ ಕೇಳ್ತಾರೆ ಪ್ರಶ್ನೆಗಳನ್ನು. ನೆಕ್ಸ್ಟು ಫಾವ್ಲೋರ್ ಅವರ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಸಿದ್ಧಾಂತದಲ್ಲಿ ಗಂಟೆ ಶಬ್ದ ಯಾವುದು? ಗಿಲ್ಫರ್ಡ್ ಅವರ ಬುದ್ಧಿಶಕ್ತಿ ಮಾದರಿಯ 3 ಪ್ರಮುಖ ಆಯಾಮಗಳ ಸರಿಯಾದ ಕ್ರಮ ಯಾವುದು? ರೆವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಪರೀಕ್ಷೆಯು ಸಿಗ್ಮಂಡ್ ಫ್ರಾಯ್ಡ್ ರವರು ಅಭಿವೃದ್ಧಿಪಡಿಸಿದ ವ್ಯಕ್ತಿತ್ವದ ಸಿದ್ಧಾಂತ. ರಾಬರ್ಟ್ M ಗ್ಯಾಗ್ನೆ ಅವರ ಕಲಿಕೆ ವರ್ಗೀಕರಣದಲ್ಲಿ 8ನೇ ಕಲಿಕೆ ಯಾವುದು? ವೇಗವರ್ಧನೆ ಶೈಕ್ಷಣಿಕ ಅವಕಾಶಗಳು ಮತ್ತು ಮಕ್ಕಳಿಗೆ ಸಂಬಂಧಿಸಿದೆ. ಗಣಿತಶಾಸ್ತ್ರದ ಪಡೆದ ಜ್ಞಾನವು ಭೌತಶಾಸ್ತ್ರದಲ್ಲಿನ ಸಮಸ್ಯೆಗಳನ್ನು ಬಿಡಿಸಲು ಸಹಾಯಕವಾಗುವುದು. ಈ ಉದಾಹರಣೆ ಸೂಕ್ತವಾದ ಕಲಿಕಾ ವರ್ಗಾವಣೆ ಯಾವುದು? ಎಲ್ಲೂ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೆಕ್ಸ್ಟು ಬ್ಲೂಮ್ನ ಮನೋಜನ್ಯ ವಲಯವು ಕೆಳಗಿನ ಯಾವ ಸಾಮರ್ಥ್ಯವನ್ನು ಒಳಗೊಂಡಿದೆ? ವಿದ್ಯಾರ್ಥಿ ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ ಮುಂತಾದ ಕ್ಷೇತ್ರಗಳಲ್ಲಿ ಉಂಟಾಗುವ ಬದಲಾವಣೆ ಅಳೆಯುವ ಪರೀಕ್ಷೆ ಯಾವುದು? ಓಕೆ, ಸಾಮಾನ್ಯ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕದ ವ್ಯಾಪ್ತಿ ಯಾವುದು? ಒಳನೋಟ ಕಲಿಕೆಯು ಯಾವ ಬೋಧನಾ ಸೂತ್ರಕ್ಕೆ ಉತ್ತಮ ಉದಾಹರಣೆ? ಪಾಠ ಯೋಜನೆಯು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವೆಲ್ಲೂ ಪ್ರಶ್ನೆಗಳನ್ನು ಕೇಳಿದ್ದಾರೆ, ನೆನಪಿಟ್ಕೊಳ್ಳಿ. ಓಕೆನಾ. ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ಅಳೆಯಲು ಉಪಯೋಗಿಸುವ ಮೌಲ್ಯಮಾಪನ ತಂತ್ರ ಯಾವುದು? ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನದಲ್ಲಿ ಅನುವಂಶಿತ ಮತ್ತು ಪರಿಸರಕ್ಕೆ ಇರುವ ಸಂಬಂಧವನ್ನು ತೋರಿಸುವ ಸಮೀಕರಣ. ಎಲ್ಲೋ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಓಕೆನಾ. ನೆಕ್ಸ್ಟು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 60 ಪ್ರಶ್ನೆಗಳು ಸಿಗ್ತದೆ. ಇದರಲ್ಲಿ ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಆ್ಯಂಡ್ ಭೂಗೋಳಶಾಸ್ತ್ರ ಇವೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ನೋಡಿ ಬನ್ನಿ ಯಾವ ರೀತಿ ಕೇಳಿದ್ದಾರೆ ಅಂದರೆ, ಕರ್ನಾಟಕದಲ್ಲಿ ಕಂಡು ಬಂದಿರುವ ಪ್ರಥಮ ಸಂಸ್ಕೃತ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆರಿಸಿ. ಈ ರೀತಿ ಮಲ್ಟಿಪಲ್ ಒಂದು ಪ್ರಶ್ನೆಗಳು ಬಹಳ ಬರ್ತವೆ. ಹೊಂದಿಸಿ ಬರೆಯುವುದರ ರೂಪದಲ್ಲಿ ತುಂಬ ಹಾರ್ಡಾಗಿ ಡೀಪಾಗಿ ಓದ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ ಅನ್ನೋದು ಕೂಡ ಈ ನೋಡಿ ಇಲ್ಲಿ ರೀತಿ ಕೇಳಿದ್ದಾರೆ. ನೆಕ್ಸ್ಟು ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನು ಆರಿಸಿ ಬರೆಯಿರಿ ಅನ್ನೋದು ಕೂಡ ಇಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಬರೀಬೇಕು. ಓಕೆ, ಈ ರೀತಿ ಹೊಂದಿಸಿ ಬರೆಯಲಿ ಬಹಳ ಕ್ಲಿಷ್ಟವಾಗಿ ಕೇಳಿರ್ತಾರೆ. ಮೊದಲೆರಡು ಪದಗಳ ನಡುವಿನ 96ನೇ ಪ್ರಶ್ನೆ ಯಾವುದಂದರೆ, ಮೊದಲೆರಡು ಪದಗಳ ನಡುವಿನ ಸಂಬಂಧವನ್ನು ಗುರುತಿಸಿ ಮತ್ತು 3ನೇ ಪದಕ್ಕೆ ಉತ್ತರವನ್ನು ಆರಿಸಿ. ಸಹನಾ ಈ ಮಂಡಿ, ಅಲ್ಲಾವುದ್ದೀನ್ ಖಿಲ್ಜಿ, 40 ಈ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ, ನೆನಪಿಟ್ಕೊಳ್ಳಿ. ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಈಗ ಈ ರೀತಿಯಲ್ಲೇ ನಿಮಗೆ ಕೇಳುವಂಥದ್ದು. ಸೋಷಿಯಲ್ ಕಾಂಟ್ರಾಕ್ಟ್ ಎಂಬ ಗ್ರಂಥವನ್ನು ರಚಿಸಿದವರು ಯಾರು? ಓಕೆ, ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿ ಬರೀಬೇಕು. ಓಕೆನಾ. ನೆಕ್ಸ್ಟು ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಬರೀಬೇಕು. ನೋಡಿ ಈ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಪ್ರತಿ ವರ್ಷ ವಿಶ್ವಸಂಸ್ಥೆ ದಿನವನ್ನು ಆಚರಿಸುವುದು ಯಾವಾಗ? ಕೆಳಗೆ ನೀಡಿರುವ ಎಲ್ಲ ಹೇಳಿಕೆಗಳನ್ನು ಓದಿರಿ. ನೋಡಿರಿ ಈ ರೀತಿ ಎಷ್ಟು ಕೊಡ್ತಾರೆ. ಕೆಳಗಿನಲ್ಲಿ ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಬರೆಯಿರಿ. ಈ ರೀತಿ ಎಲ್ಲ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಓಕೆನಾ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗಗಳೆಂದರೆ ಏನು? ಕೆಳಗಿನ ಹೇಳಿಕೆಗಳನ್ನು ಓದಿರಿ ಹಾಗೂ ತಪ್ಪಾಗಿರುವ ಹೇಳಿಕೆಗಳನ್ನು ಆರಿಸಿ ಬರೀಬೇಕು. ಓಕೆನಾ. ಬಾಲಕಾರ್ಮಿಕ ಪದ್ಧತಿಯ ಸಮಸ್ಯೆಯನ್ನು ತೊಡೆದು ಹಾಕಲು ಕೈಗೊಂಡಿರುವ ಕ್ರಮಗಳಿಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿ ಬರೀಬೇಕು.
ನೆಕ್ಸ್ಟು ಅಲ್ ಗಜಲ್ ಸುಬುತ್ ಮತ್ತು ಅಟ್ಟಹಾರಗಳು ಇದರ ಉಪನದಿಗಳು ಯಾವುವು? ದಕ್ಷಿಣ ಅಮೆರಿಕ ಖಂಡಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆಗಳನ್ನು ಗುರುತಿಸಿ ಬರೆಯಿರಿ. ಪಟ್ಟಿ 1 ಪಟ್ಟಿ 2 ರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ನೆಕ್ಸ್ಟು ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಬರೆಯಿರಿ. ಕೆಳಗಿನ ತಪ್ಪಾದ ಜೋಡಿಯನ್ನು ಆರಿಸಿ ಬರೆಯಿರಿ. ಓಕೆ, ಕೆಳಗಿನ ಹೇಳಿಕೆಗಳನ್ನು ಓದಿರಿ. ಕೆಳಗಿನ ತಪ್ಪಾದ ಜೋಡಿಯನ್ನು ಗುರುತಿಸಿ ಬರೆಯಬೇಕು. ನೆಕ್ಸ್ಟು ನ್ಯೂಕ್ಲಿಕ್ ಜೈವಿಕ ಸಂರಕ್ಷಣಾ ವಲಯವು ಕೆಳಕಂಡ ರಾಜ್ಯದಲ್ಲಿದೆ. ದೇವನಹಳ್ಳಿಯಲ್ಲಿ ಹೆಚ್ಚಾಗಿ ಬೆಳೆಯುವ ಚಕ್ಕೋತ್ ಹಣ್ಣುಗಳನ್ನು ಶಿಮ್ಲಾದಲ್ಲಿ ದೊರೆಯುವಂತೆ ಮಾಡಿದಾಗ ಸೃಷ್ಟಿಯಾಗುವ ಉಪಯುಕ್ತತೆಯನ್ನು ಹೀಗೆ ಕರೆಯುವುದು. ಮೊನೆಟ್ ಜೀವನ ಎಂಬ ಪದವು. ಈ ರೀತಿಯಲ್ಲಿ ಪ್ರಶ್ನೆಗಳನ್ನು ನಿಮಗೆ ಕೇಳಿದ್ದಾರೆ. ಓಕೆನಾ, ನೆನಪಿಟ್ಕೊಳ್ಳಿ. ತುಂಬ ಕ್ಲಿಷ್ಟವಾಗಿ ಕೇಳ್ತಾರೆ ಪ್ರಶ್ನೆಗಳನ್ನು. ಪ್ರಪಂಚದ ಮೊದಲ ಸಹಕಾರ ಸಂಘವು ರಾಬರ್ಟ್ ಓವನ್ ರವರಿಂದ ಸ್ಥಾಪಿಸಲ್ಪಟ್ಟ ವರ್ಷ. ಕೆಳಕಂಡ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ದೇಶಾದ್ಯಂತ ಏಕರೂಪದ ಪಂಚಾಯತ್ ರಾಜ್ಯ ಸಂಸ್ಥೆಗಳನ್ನು ಅಸ್ತಿತ್ವಕ್ಕೆ ತರಲಾಗಿದೆ. ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನು ಈ ದಿನದಂದು ಆಚರಿಸಲಾಗುವುದು. ನಬಾರ್ಡ್ನ ವಿಸ್ತೃತ ರೂಪ ಯಾವುದು? ಜಿಗ್ಸಾ ಬೋಧನಾ ವಿಧಾನತಂತ್ರವನ್ನು ಮೊದಲಿಗೆ ಅಭಿವೃದ್ಧಿಪಡಿಸಿದವರು ಯಾರು? ಸೀಮಿತ ಪ್ರಮಾಣದ ವೇಳೆಯಲ್ಲಿ ಸೀಮಿತ ಅಳತೆಯ ವರ್ಗಕ್ಕೆ ಕೈಗೊಳ್ಳುವ ಬೋಧನಾ ಚಟುವಟಿಕೆ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತದೆ, ನೆನಪಿಟ್ಕೊಳ್ಬೇಕು. ಈ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಓಕೆ, ವಿದ್ಯಾರ್ಥಿಗಳಲ್ಲಿ ಸ್ಥಳ ಪ್ರಜ್ಞೆಯನ್ನು ಬೆಳೆಸಲು ಕೆಳಗಿನಗಳಲ್ಲಿ ಒಂದು ಸೂಕ್ತ ಸಾಧನವಲ್ಲ. ಸಮಾಜ ವಿಜ್ಞಾನ ಮಾನವ ಸಂಬಂಧಗಳ ಅಧ್ಯಯನವಾಗಿದೆ ಎಂದು ವ್ಯಾಖ್ಯಾನಿಸಿದವರು ಯಾರು? ಎಲ್ಲವೂ ಕೂಡ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗೆ ನಿಮಗೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೂ ಕೂಡ ಈ ಸೋಷಿಯಲ್ ಸೈನ್ಸಲ್ಲಿ ಮಿನಿಮಮ್ ಒಂದು 15 ಮಾರ್ಕ್ಸಿಂದ ಇರುತ್ತೆ. ಓಕೆ, ಥ್ಯಾಂಕ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಈ ಒಂದು ಚಾನಲಲ್ಲಿ ಸಿಗ್ತಾ ಹೋಗ್ತದೆ. ಓಕೆ, ಥ್ಯಾಂಕ್ ಯು.